ಬೆಂಗಳೂರಿನ ಕೋರಮಂಗಲದ ಎಸ್ಜಿ ಪಾಳ್ಯದಲ್ಲಿ ಕರಳು ಹಿಂಡುವ ಒಂದು ಘಟನೆ ನಡೆದಿದೆ. ಮೊಮ್ಮಗನನ್ನ ಕೊಂದು ಅಜ್ಜಿ ತಾಯಿ ಆತ್ಮಹತ್ಯೆ ಮಾಡಿಕೊಂಡಿರುವ ಕರುಣಾಜನಕ ಘಟನೆ ನಡೆದಿದೆ. ಇದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮೊಮ್ಮಗನನ್ನ ಕೊಂದು ತಾಯಿ ಅಜ್ಜಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ತಾವರೆಕೆರೆಯ 2ನೇ ಕ್ರಾಸ್ನಲ್ಲಿ ಇರುವಂತಹ ಮನೆ, ಅಲ್ಲಿ ಮೊಮ್ಮಗನನ್ನ ಕೊಂದು ತಾಯಿ ಅಜ್ಜಿ ಇಬ್ಬರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಮೊಮ್ಮಗನನ್ನ ಕೊಂದು ವಿಷ ಸೇವಿಸಿದ್ದಾರೆ ಮುದ್ದಮ್ಮ ಮತ್ತು ಸುಧಾ. ಮುದ್ದಮ್ಮ ಅಂದರೆ ಆ ಮೊಮ್ಮಗನ ಅಜ್ಜಿ ಮತ್ತು ಸುಧಾ ಏನೀಗ ಸಾಯಿಸಿದಾರಲ್ಲ ಅವರ ತಾಯಿ. ಸಾಲಕ್ಕೆ ಹೆದರಿ ಮೌನೇಶ್ನನ್ನು ಕೊಂದು ಮುದ್ದಮ್ಮ ಸುಧಾ ಸೂಸೈಡ್ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಇದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಕೋರಮಂಗಲದ ತಾವರೆಕೆರೆ ಬಳಿಯ ಎಸ್ಜಿ ಪಾಳ್ಯದಲ್ಲಿ ಆಗಿರುವಂತಹ ದಾರುಣ ಘಟನೆ. ನೋಡಿ, ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅಜ್ಜಿ, ತಾಯಿ, ಮೊಮ್ಮಗ 3 ಜನ ಇದ್ದಾರೆ. ಸಾಲ ವಿಪರೀತ ಮಾಡ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಸಾಲದ ಶೂಲಕ್ಕೆ ಬಲಿಯಾಗಬಾರ್ದು ಅಂದ್ಕೊಂಡು ಇವರೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ಇನ್ನು ಸ್ಥಳಕ್ಕೂ ಆಗ್ನೇಯ ವಿಭಾಗದ ಡಿಸಿಪಿ ಸಾರಾ ಫಾತಿಮಾ ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಇನ್ನು ಮೊಮ್ಮಗನನ್ನ ಕೊಂದು ಅಜ್ಜಿ ತಾಯಿ ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣ. ತಾಯಿ ಮುದ್ದಮ್ಮ ಹಾಗೂ ಮಗಳು ಸುಧಾ ಹಾಲು ಮಾರಾಟ ಮಾಡಿಕೊಂಡಿದ್ರು. ಹಾಲು ಮಾರಾಟದ ಜೊತೆಗೆ ಮನೆ ಕೆಲಸಕ್ಕೂ ಹೋಗ್ತಾ ಇದ್ರು. ಇನ್ನು ಮೊಮ್ಮಗ ಮೌನೀಶ್ ಕ್ರೈಸ್ಟ್ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ಓದ್ತಾ ಇದ್ದ. ಇವರು ಮೂಲತಃ ತಮಿಳುನಾಡಿನ ಧರ್ಮಪುರಿಯವರು ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ಧರ್ಮಪುರಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸಿ ರಾತ್ರಿ ಬಂದಿದ್ರು. ಮೊಮ್ಮಗನನ್ನು ಕೊಂದು ಅಜ್ಜಿ ತಾಯಿ ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಬೇಸರದ ಸಂಗತಿ ಇದು. ಯಾಕಂದರೆ 7ನೇ ತರಗತಿಯಲ್ಲಿ ಓದ್ತಾ ಇರುವಂತಹ ಆ ಬಾಲಕ ಆತ, ಏನು ಗೊತ್ತಿಲ್ಲ ಇವ್ರು ಎಷ್ಟು ಸಾಲ ಮಾಡಿದ್ರೋ, ಎಷ್ಟು ಸಾಲ ಮಾಡ್ಕೊಂಡಿದ್ರೋ ಏನೋ ಆತನಿಗೆ ಗೊತ್ತಿಲ್ಲ. ಆದರೆ ನಾವು ಆತ್ಮಹತ್ಯೆ ಮಾಡಿಕೊಂಡ್ರೆ ಎಲ್ಲಿ ನಮ್ಮ ಮಗ ಅನಾಥ ಆಗಿ ಹೋಗ್ತಾನೋ ಅಥವಾ ನಮ್ಮ ಮೊಮ್ಮಗ ಎಲ್ಲಿ ಅನಾಥ ಆಗಿ ಹೋಗ್ತಾನೋ ಅನ್ನುವಂತಹ ಒಂದು ಕಾರಣಕ್ಕೆ ಆತನಿಗೂ ಕೂಡ ಸಾಯಿಸಿಬಿಟ್ಟು ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಕಾರಣ ಇಷ್ಟೇ, ಸಾಲಕ್ಕೆ ಹೆದರಿ 3 ಜನ ಬಲಿಯಾಗಿದ್ದಾರೆ. ಅಜ್ಜಿ, ಮೊಮ್ಮಗ ಮತ್ತು ಆ ಬಾಲಕನ ತಾಯಿ. ಬುಡ